ಮಹಿತಾ, ನಿಂಗೆ ಅಪ್ಪ ಅಮ್ಮ ಇಬ್ರಲ್ಲಿ ಯಾರು ತುಂಬಾ ಇಷ್ಟ ಆಗ್ತಾರೆ? ಯಾರು ನಿನ್ನನ್ನು ತುಂಬಾ ಚೆನ್ನಾಗಿ ಪ್ಯಾಂಪರ್ಡ್ ಮಾಡೋರು ಅನ್ನೋಂಥದ್ದು? ಇಬ್ರು. ಸುಳ್ಳು ನಾನು ಬಾರಿಸ್ತಷ್ಟು ಬೈಯೋಷ್ಟು ಯಾರು ಬೈಯಲ್ಲ. ಆದ್ರೆ ಅವಳಿಗೆ ಅಮ್ಮನೇ ಬೇಕು ಪಾಪ. ಬಿಕಾಸ್ ಅದು ಅವಳಿಗೆ ಕೆಲವೊಂದೆಲ್ಲ ಒಂದು ಶಿಸ್ತು ಈ ಏಜಲ್ಲಿ ಕಲಿಸ್ಬೇಕು ಅನ್ನೋ ಕಾರಣ ಕೆಲವೊಂದ್ಸತಿ ತುಂಬ ಸ್ಟ್ರಿಕ್ಟ್ ಆಗಿರ್ತೀನಿ. ಬಟ್ ಅವಳಿಗೆ ಕೊಡುವಾಗ ಪ್ರೀತಿನ ಹಾಗೆ ಪ್ರೀತಿನೂ ಮಾಡ್ತೀನಿ. ಅದಕ್ಕೆ ಅಮ್ಮ ಬೈದ್ರೂ ಪರವಾಗಿಲ್ಲ, ಅಮ್ಮ ಸ್ವಲ್ಪ ಜಾಸ್ತಿ ಇಷ್ಟ. ಅಪ್ಪನೂ ಇಷ್ಟ. ಅಪ್ಪ ಹೊರಗೆಲ್ಲರೂ ಕರ್ಕೊಂಡು ಹೋದಾಗ ಅಪ್ಪ ಇಷ್ಟ. ಓಕೆ ಮಹಿತಾ, ನಂಗೆ ಒಂದಿಷ್ಟು ಪ್ರಶ್ನೆಗಳಿದೆ, ನೋಡ್ಕೊಂಡೇ ಕೇಳ್ತೀನಿ, ಪಟಾಪಟ್ ಅಂತ ಆನ್ಸರ್ ಮಾಡ್ಬೇಕು, ಓಕೆನಾ? ರೀಲ್ಸ್ ಮಾಡು ಅಂತ ಅಮ್ಮ ತುಂಬಾ ಟಾರ್ಚರ್ ಮಾಡ್ತಾರಾ ಅಂತ? ಇಲ್ಲ. ಕರೆಕ್ಟ್, ಸತ್ಯ ಹೇಳ್ಬೇಕು, ಇದು ಟ್ರೂತ್ ಅಂಡ್ ಡೇರ್. ಇದು ಎಲ್ಲರಿಗೂ ಗೊತ್ತಿಲ್ಲ, ಕೇಳ್ಕೊಳ್ಳಿ. ಏನು ಮಾಡ್ತಾಳೆ, ರೀಲ್ಸಲ್ಲಿ ನಂದು ರೀಲ್ಸ್ ರಿಪೀಟೆಡ್ಲಿ ನಾನೇನೋ ಲಿಪ್ಸಿಂಗ್ ಮಾಡ್ಕೊಂಡು ನಂಗೆ ಟೈಮ್ ಪಾಸ್ ಮಾಡ್ತಿರ್ತೀನಲ್ಲ, ಆವಾಗ ನಿನ್ನ ಮಾತ್ರ ಹಾಕೋತೀಯ, ನಿನಗೆ ನಂದೆಲ್ಲಿ, ನನಗೆ ಯಾಕೆ ರೀಲ್ಸ್ ಮಾಡ್ತಿಲ್ಲ ಅಂತ ಸೊ ಫೈಟ್ ಮಾಡ್ತಾಳೆ. ಅವಳು ಯಾರನ್ನಾರು ಕಾಂಪಿಟೇಟರ್ ಅಂತ ಕನ್ಸಿಡರ್ ಮಾಡಿದ್ರೆ ನನ್ನನ್ನು, ಯಾಕೆ ನಿನ್ನನ್ನು ಬಂದು ಹೊಗಳಿದ್ರು ಅವರು, ನನ್ನನ್ನು ಯಾಕೆ ಅಪ್ರಿಷಿಯೇಟ್ ಮಾಡಲಿಲ್ಲ ಅಂತೇಳಿ ಆ ಥರ ಒಂದು ಒಳಗೆ ಒಂದು ಸಣ್ಣ ಜಲಸ್ ಇದೆ ನನ್ನ ಮೇಲೆ, ನನ್ನ ಮಗಳಿಗೆ. ನೆಕ್ಸ್ಟ್ ಕ್ವಶನ್, ನಿಂಗೆ ಆಂಕರಿಂಗ್ ಮಾಡೋದು ನೋಡಿದ್ಯಾ ಅಮ್ಮ ನ್ಯೂಸ್ ಚಾನಲ್ ಅಲ್ಲಿ ಇದ್ದಾಗ? ಗೊತ್ತಿಲ್ಲ, ನಾ ಮರ್ತೋಗಿದ್ದೀನಿ. ನೀನ್ ನೋಡಿಲ್ವಾ ಅಮ್ಮ ಟಿವಿಲಿ ಬರೋದು, ಆಂಕರಿಂಗ್ ಮಾಡೋದು ಗೊತ್ತಿಲ್ಲ? ಬಟ್ ವಿಡಿಯೋ ನೋಡಿದಾಳೆ, ಒಂದೆರಡು ಬಿಟ್ಟು ಓಕೆ, ತೋರಿಸಿದ್ದೀನಿ. ನೆಕ್ಸ್ಟ್ ಕ್ವಶನ್, ಅಮ್ಮಗ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರಾ ಅಥವಾ ಅಪ್ಪ ಮಾಡೋದಾ? ನಮ್ಮನು ಮಾಡಲ್ಲ, ಅಪ್ಪನೂ ಮಾಡಲ್ಲ. ಯಾರು ಮಾಡ್ತಾರೆ? ನಮ್ಮ ಅಜ್ಜಿ. ಹೌದಾ? ಓಕೆ. ಬಟ್ ಅಮ್ಮ ಅಡ್ಗೆ ಮಾಡಿದ್ರೆ ರುಚಿಯಾಗಿರುತ್ತೆ, ಅದನ್ನ ಹೇಳೆ. ಅಮ್ಮ ಅಡ್ಗೆ ಮಾಡಿದ್ರೆ ರುಚಿಯಾಗಿರುತ್ತೆ. ನಿಜ ಬರಲ್ವಾ ಅಮ್ಮಂಗ್ ಮಾಡಕ್ಕೆ? ಅಮ್ಮ ಮಾಡಕ್ ಬರುತ್ತೆ. ಮತ್ತೆ ಹೇಳು, ಮತ್ತೆ ಬರುತ್ತೆ, ಅಮ್ಮ ಮಾಡಿದ್ರೆ ರುಚಿಯಾಗಿ ಮಾಡ್ತಾಳೆ, ಆದ್ರೆ ಮಾಡಲ್ಲ ಅಂತ. ಓದು ಓದು ಅಂತ ಹಿಂಸೆ ಮಾಡೋರು ಯಾರು ಅಂತ? ಸ್ಟಡಿ ಮಾಡ್ಬೇಕಾದ್ರೆ ಓದ್ಕೋ ಮಹಿತಾ, ಬರೀ ಆಟ ಆಡ್ತೀಯಲ್ಲೇ ಅಂತ ಬೈಯೋದು ಯಾರು, ಅಪ್ಪನ ಅಮ್ಮನ? ಅಜ್ಜಿ. ಅಜ್ಜಿ. ಹೌದಾ? ಹಂಗಂದ್ರೆ ಹೋದಲ್ವಾ ನೀನ್ ಜಾಸ್ತಿ? ಬರೀ ಆಟ ಆಡ್ತಾನೆ ಇರ್ತೀನಿ, ಡ್ರೈವ್ ಮಾಡ್ತಾನೆ ಇರ್ತೀನಿ, ಅದು ಕೇಳಿಸ್ತಾರೆ. ಓಕೆ, ನೀನ್ ಕೇಳಿದ್ದೆಲ್ಲ ಯಾರು ಕೊಡ್ಸೋದು, ಅಮ್ಮನ ಅಪ್ಪನ? ಅಮ್ಮ, ಅಪ್ಪ. ಅಪ್ಪ ಬರೀ ಸೇಫ್ ಆನ್ಸರ್ ಕೊಡ್ತೀಯಾ ನೀನು? ಅಮ್ಮ ಲೇಜಿನಾ ಫುಲ್ಲು? ಇಲ್ಲ. ಲೇಜಿನೇ ಹೇಳು. ಇಲ್ವಾ? ಎಲ್ಲ ಅವ್ರು ನೋಡ್ಕೊಂಡು ಹೇಳು. ಅಮ್ಮ ನಿನ್ಗಿಂತ ಒಳ್ಳೆ ಆಕ್ಟ್ರಾ? ಹೌದಾ? ಹೆಂಗೆ, ಯಾವ ಪಾತ್ರ ನಿಂಗೆ ಇಷ್ಟ ಆಗುತ್ತೆ? ಅವ್ರು ಮಾಡಿರೋದೇ ಒಂದ್ ಸಿನಿಮಾ, ಭೈರತಿ ರಣಗಲಲ್ಲಿ ನಿನ್ ಪಾತ್ರ ಇಷ್ಟ ಆಗುತ್ತಾ, ಅಮ್ಮನ ಕ್ಯಾರೆಕ್ಟರ್ ಇಷ್ಟ ಆಯ್ತಾ? ಮನೇಲಿ ಬಂದಾಗ ಹೇಳಿದಳ ಮಮ್ಮಿ ನನಗಿಂತ ನೀನ್ ತುಂಬಾ ಚೆನ್ನಾಗಿ ಮಾಡಿದ್ಯಾ, ಆ ಥರದ್ದು ಏನಾದ್ರು ಕಾನ್ವರ್ಸೇಷನ್ ಆಯ್ತಾ? ಅಂದ್ರೆ ಈ ಮೂವಿ ಬಗ್ಗೆ ಅಲ್ಲ, ಇನ್ ಜನರಲ್ ಅವಳಿಗೆ ನಾನು ಹೇಳ್ಕೊಡ್ತೀನಲ್ಲ, ಮೀನ್ ಕೆಲವೊಂದು ಪಾತ್ರಗಳನ್ನ ಯಾವ ತರ ನೀನು ಅದು ಫೀಲ್ ತಗೋಬೇಕು, ಆ ಪಾತ್ರನ ನೀನು ಹೆಂಗೆ ಅನುಭವಿಸಿ ಮಾಡಬೇಕು ಅನ್ನೋದು. ಹಾಗಾಗಿ ನಾನು ಅವಳಿಗೆ ಹೇಳ್ಕೊಡ್ತೀನಿ ಅನ್ನೋ ಕಾರಣಕ್ಕೆ ಅಮ್ಮ ಚೆನ್ನಾಗಿ ಮಾಡ್ತಾಳೆ ಅನ್ನೋದು ಭಾವನೆ ಅವಳಿಗೆ. ಬಟ್ ಅವಳು ನನಗಿಂತ ಫಾರ್ 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 ಬೆಟರ್. ಅವಳು ಮಾಡೋದ್ರಲ್ಲಿ ಸಣ್ಣ ಪುಟ್ಟ ಕರೆಕ್ಷನ್ ನಾನು ಹೇಳ್ಬೋದು, ತಪ್ಪು ತಿದ್ಬೋದು. ಆದರೆ ಅವಳು ಮಾಡ್ದಂಗೆ ನಾನು ಅಲ್ಲೋಗಿ ನಿಂತರೆ ಅವಳ ಹತ್ರಕ್ಕೆ ಹೋಗೋಕ್ಕೂ ಆಗಲ್ಲ. ಸೊ ಅವಳು ನನಗಿಂತ ಎಲ್ಲದರಲ್ಲೂ ಬೆಸ್ಟ್. ಮುದ್ದು ಮಾಡೋರು ಯಾರು ಜಾಸ್ತಿ ಮನೇಲಿ ನಿಂಗೆ? ಮಮ್ಮಿನಾ, ಡ್ಯಾಡಿನಾ, ಅಜ್ಜಿನಾ, ಯಾರು? ಅಮ್ಮ, ಅಪ್ಪ. ಅಜ್ಜಿ ಮಾಡ್ತಾಳೆ. ಮಾಡ್ತಾರಾ? ನಿಂಗೆ ಯಾರು ಇಷ್ಟ? 3 ಜನದಲ್ಲಿ ಯಾರು ಫೇವ್ರೇಟ್ ನಿಂಗೆ? 3 ಜನ. ಓಕೆ, ಮನೇಲಿ ತುಂಬಾ ಕೋಪ ಮಾಡ್ಕೊಳ್ಳೋದು ಅಮ್ಮನ ಅಪ್ಪನ? ಹೇಳು. ಅಪ್ಪ. ಅಪ್ಪನ? ನಿಮ್ಮಮ್ಮ ಅಂತಿದ್ದಾರೆ. ಅಮ್ಮ ತುಂಬಾ ಸ್ವೀಟ್ ಆಗಿರ್ತಾಳೆ. ನಿಮ್ಮಪ್ಪ ನೋಡಿದ್ರೆ ಎದೆ ಹೊಡ್ಕೋತಾನೆ, ಸುಳ್ಳು ಹೇಳ್ತಾನೆ. ಇಲ್ಲ, ನಿಂಗೆ ತುಂಬಾ ಬೈಯೋದು ಯಾರು ಮನೇಲಿ? ಯಾರು ಬೈತಾರೆ, ಅಮ್ಮನ ಅಪ್ಪನ? ಅಮ್ಮ, ಅಪ್ಪ. ಓಕೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.